ವೆಲ್ಕಮ್ ಬ್ಯಾಕ್ ಟು ವಿಚಿ ಸಿಂಪ್ಲಿಫೈಡ್. ಸೊ ಪ್ರೀವಿಯಸ್ ಕ್ಲಾಸಲ್ಲಿ ನಾನು ಸಾಲ್ಡರಿಂಗನ್ನು ಮತ್ತು ಬಿಫೋರ್ ಅದ್ರ ಕ್ಲಾಸಸ್ಸಲ್ಲೇ ನಾನು ಕಂಪ್ಲೀಟ್ ಆರ್ಡಿನೋ ಒಂದು ಪ್ರಾಜೆಕ್ಟ್ ಸೀರೀಸ್ ಮಾಡಬೇಕಾದ್ರೆ ಬೇಕಾಗಿರೋ ಕಾಂಪೋನೆಂಟ್ಸು, ಇಂಟ್ರೊಡಕ್ಷನು ಮತ್ತು ಅದ್ರ ಯೂಸ್ ಕೇಸಸ್ಸು ಯಾವ ರೀತಿ ವರ್ಕ್ ಆಗುತ್ತೆ ಅಂತ ಹೇಳಿದ್ದೇನೆ. ಸೊ ಇಲ್ಲಿಂದ ನಾವು ಅವನ್ನೆಲ್ಲ ಇಂಟಿಗ್ರೇಷನ್ ಮಾಡ್ತಾ ಹೋಗೋಣ. ಲೈಕ್ ಈಗ ನಾನು ಏನು ಹೇಳಿದ್ದೆ, ಸೆನ್ಸರ್ ಸಪ್ರೇಟಾಗಿ ಹೇಳಿದ್ದೆ, ಮೋಟಾರ್ ಸಪ್ರೇಟಾಗಿ ಹೇಳಿದ್ದೆ ಅಲ್ವಾ. ಸೊ ಇವೆಲ್ಲ ಇಂಟಿಗ್ರೇಟ್ ಮಾಡಿಕೊಂಡು ಒಂದು ಪ್ರಾಜೆಕ್ಟ್ ಮಾಡ್ತಾ ಹೋಗೋಣ, ಓಕೆನಾ. ಅದನ್ನೇ ನಾನು ಈ ವಿಡಿಯೋದಲ್ಲಿ ರೋಡ್ ಮ್ಯಾಪ್ ಹೇಳ್ತೀನಿ. ನೆಕ್ಸ್ಟ್ ವಿಡಿಯೋದಿಂದ ಆ ರೋಡ್ ಮ್ಯಾಪ್ ಫಾಲೋ ಮಾಡ್ತೀವಿ, ಓಕೆ. ಸೊ ಫಸ್ಟ್ ಬನ್ನಿ, ಓವರಾಲ್ 20 ಪ್ರಾಜೆಕ್ಟ್ಸ್ ನಾನು ತೊಗೊಂಡಿದ್ದೀನಿ. ಆ 25 ಲೆವೆಲ್ಸಾಗಿ ಡಿವೈಡ್ ಮಾಡಿದ್ದೇನೆ, ಓಕೆನಾ. ಲೆವೆಲ್ 1ನಲ್ಲಿ ನಾವು ಫೌಂಡೇಶನ್ ಪ್ರಾಜೆಕ್ಟ್ಸ್ ಅಂತ ಮಾಡ್ತೀವಿ. ಬಿಫೋರ್ ನಾನು ಇದು ಹೇಳೋದಕ್ಕಿಂತ ಮುಂಚೆ ದಯಮಾಡಿ ಹಿಂದೆಗಡೆ ಇರೋ ವೀಡಿಯೋಸ್ ನೋಡ್ಕೊಂಬನ್ನಿ, ಆವಾಗ ನಿಮಗೆ ಈ ಪ್ರಾಜೆಕ್ಟ್ ಸೀರೀಸ್ ತುಂಬ ಈಸಿಯಾಗಿ ಅರ್ಥ ಆಗುತ್ತೆ, ಓಕೆ. ಲೆಟ್ ಅಸ್ ಸ್ಟಾರ್ಟ್. ಲೆವೆಲ್ 1 ಫೌಂಡೇಶನ್ ಪ್ರಾಜೆಕ್ಟ್ಸ್ ಮಾಡ್ತೀವಿ. ಅಂದರೆ ಈ ಲೆವೆಲ್ 1ನಲ್ಲಿ ಏನು ಮಾಡ್ತೀವಿ, ಅದು ತುಂಬ ಫೌಂಡೇಶನ್ ಆಗಿರುತ್ತೆ, ಓಕೆನಾ. ಇಲ್ಲಿದೆ ನೋಡಿ, ಇದು ಯಾವ್ಯಾವು LED ಬ್ಲಿಂಕ್, ಫೇಡು ಮತ್ತು ಪುಷ್ ಬಟನ್ನು, ಬಾಜರ್ ಕಂಟ್ರೋಲು, ಟ್ರಾಫಿಕ್ ಲೈಟ್ ಸಿಸ್ಟಮ್. ಈ 5 ನಾವು ಕಲಿಯೋದ್ರಿಂದ ನಮಗೆ ಈ ಪ್ರಾಜೆಕ್ಟ್ ಮಾಡೋದ್ರಿಂದ ಡಿಜಿಟಲ್ ಇನ್ಪುಟ್ಟು, ಡಿಜಿಟಲ್ ಔಟ್ಪುಟ್ ಯಾವ ರೀತಿ ವರ್ಕ್ ಆಗುತ್ತೆ, PW ಪಿನ್ ಹೆಂಗೆ ವರ್ಕ್ ಆಗುತ್ತೆ ಅಂತ ಎಲ್ಲ ಗೊತ್ತಾಗುತ್ತೆ, ಓಕೆ. ದೆನ್ ಲೆವೆಲ್ 2ಗೆ ಬರ್ತೀರಾ, ಸೆನ್ಸರ್ಸ್ ಪ್ರಾಜೆಕ್ಟ್ ಮಾಡ್ತೀರಾ. ಈ ನಾವು ಪ್ರಾಜೆಕ್ಟ್ ಮಾಡೋದ್ರಿಂದ ಏನಿದು 6, 7, 8, 9, 10 ಇದೆ, ಇಷ್ಟು ನಾವು ಪ್ರಾಜೆಕ್ಟ್ ಮಾಡೋದ್ರಿಂದ ನಮಗೆ ಸೆನ್ಸರ್ ಮತ್ತು ಡಾಟಾ ಕಲೆಕ್ಷನ್ ಯಾವ ರೀತಿ ಆಗುತ್ತೆ ಎಲ್ಲ ಅಂತ ಗೊತ್ತಾಗುತ್ತೆ. ಲೆವೆಲ್ 3ಗೆ ಬನ್ನಿ, ಕಂಟ್ರೋಲ್ ಪ್ರಾಜೆಕ್ಟ್ಸ್. ಇಲ್ಲಿ ನಾವು 11, 12, 13, 14, 15 ಇಷ್ಟು ನಾವು ಪ್ರಾಜೆಕ್ಟ್ಸ್ ಮಾಡೋದ್ರಿಂದ ನಮಗೆ ಯಾವ ರೀತಿ ಕಂಟ್ರೋಲರ್ಸ್ ವರ್ಕ್ ಆಗುತ್ತೆ, ಮೋಷನ್ ಕಂಟ್ರೋಲು, ಸರ್ವೋ ಕಂಟ್ರೋಲ್ ಎಲ್ಲ ಅರ್ಥ ಆಗುತ್ತೆ. ದೆನ್ ಲೆವೆಲ್ 4ಗೆ ಬರ್ತೀವಿ, ಡಿಸ್ಪ್ಲೇ ಕಮ್ಯುನಿಕೇಷನ್ ಅಂತೇಳಿ. ಸೊ ಇಲ್ಲಿ ನೀವು 16, 17, 18 ಇಷ್ಟು ಮಾಡೋದ್ರಿಂದ, ಈ 3 ಪ್ರಾಜೆಕ್ಟ್ ಮಾಡೋದ್ರಿಂದ ನಿಮಗೆ ಡಿಸ್ಪ್ಲೇ ಸಿಸ್ಟಮು, RFID ಟೆಕ್ನಾಲಜಿ ಎಲ್ಲ ಯಾವ ರೀತಿ ವರ್ಕ್ ಆಗುತ್ತೆ ಅಂತ ಅರ್ಥ ಆಗುತ್ತೆ. ದೆನ್ ಅಟ್ ದ ಎಂಡ್ ಲೆವೆಲ್ 5ನಲ್ಲಿ ನೀವು ರಿಯಲ್ ವರ್ಲ್ಡ್ ಪ್ರಾಬ್ಲಮ್ ಸಾಲ್ವ್ ಮಾಡ್ತೀರಾ, ಓಕೆನಾ. ಯಾವುದು ಸ್ಮಾರ್ಟ್ ಪಾರ್ಕಿಂಗ್ ಸಿಸ್ಟಮು, ಸ್ಮಾರ್ಟ್ ಸೆಕ್ಯೂರಿಟಿ ಸಿಸ್ಟಮು. ನಾನು ಇವೆರಡು ಮಾಡಿದ್ದೀನಿ, ಓಕೆ. ನೀವು ಇನ್ನು ಇವೆರಡು ಮಾಡಿದ್ಮೇಲೆ ಈ 20 ಮುಗಿಸಿದ ಮೇಲೆ ನೀವೇ ಒಂದು ಸ್ವಂತ ನೀವು ಮಾಡಿ, ಓಕೆನಾ. ಸೊ ಇಲ್ಲಾಂದರೆ ಇಷ್ಟು ಮುಗಿದ್ಮೇಲೆ ಕಮೆಂಟ್ ಮಾಡಿ ಯಾವ್ದು ಮಾಡಬೇಕಿನ್ನ ಅಂತ, ಅದ್ರ ಮೇಲೆ ಮಾಡೋಣ, ಓಕೆನಾ. ಸೊ ಓವರಾಲ್ ಈ 20 ಪ್ರಾಜೆಕ್ಟ್ಸ್ ಮುಗಿಸಿದ ಮೇಲೆ ನಮಗೆ ಏನು ಅರ್ಥ ಆಗುತ್ತೆ ಅಂದರೆ, ಇನ್ಪುಟ್ ಔಟ್ಪುಟ್ ಹೆಂಗೆ ವರ್ಕ್ ಆಗುತ್ತೆ, ಡಿಸ್ಪ್ಲೇ ಹೆಂಗೆ ವರ್ಕ್ ಆಗುತ್ತೆ, ಆಟೋಮೇಷನ್ ಹೆಂಗಾಗುತ್ತೆ, ಓಕೆನಾ, ಆರ್ಡಿನೋ ಪ್ರೋಗ್ರಾಮಿಂಗ್ ಹಿಂಗೆ, ಓವರಾಲ್ ರಿಯಲ್ ವರ್ಲ್ಡ್ ಪ್ರಾಜೆಕ್ಟ್ ಡೆವಲಪ್ಮೆಂಟ್ ಅರ್ಥ ಆಗುತ್ತೆ, ಓಕೆನಾ. ಸೊ ಇಷ್ಟು ನಾವು ಆರ್ಡಿನೋ ಸೀರೀಸ್ ಮುಗಿಸಿದ ಮೇಲೆ ನನ್ನ ಪ್ರಕಾರ ಈ 20 ಮುಗಿಸಿ ಆರ್ಡಿನೋ ಸೀರೀಸ್ ಪಾಸ್ ಮಾಡ್ತೀವಿ, ಓಕೆನಾ. ನೀವು ಯೂಟ್ಯೂಬಲ್ಲಿ ರ್ಯಾಂಡಮ್ ಆಗಿ ನೋಡ್ಬಿಡ್ತಾರೆ. ನೀವು ರ್ಯಾಂಡಮ್ ಆಗಿ ಏನು ಮಾಡ್ತಾರೆ ಗೊತ್ತಾ, LED ಬ್ಲಿಂಕ್ ಮುಗಿದ ತಕ್ಷಣ ಡೈರೆಕ್ಟಾಗಿ ಫ್ಯಾನ್ ಸ್ಪೀಡ್ ಕಂಟ್ರೋಲರ್ಗೆ ಹೋಗ್ತೀರಾ, ಇಲ್ಲಾಂದರೆ ಡೈರೆಕ್ಟಾಗಿ ಸ್ಮಾರ್ಟ್ ಪಾರ್ಕಿಂಗ್ ಸಿಸ್ಟಮ್ ಜಂಪ್ ಆಗಿ ನೋಡ್ಕೊಬೋದು. ಬಟ್ ನಾವು ಏನು ಕಲಿತಾ ಇದ್ದಿಲ್ಲ ಫೌಂಡೇಶನ್ ಲೆವೆಲು, ಡೇ 1 ನಮ್ಮ ಚಾನಲಿಂದ ಸ್ಟಾರ್ಟ್ ಆಗಿದ್ದೇನೋ ಬಿಗಿನರ್ಸ್ಗೆ ಅಂತಲೇ ಅಲ್ವಾ. ಬಿಗಿನರ್ಸಿಂದ ನೀವೇನಾದರೂ ಸ್ಟೂಡೆಂಟ್ ಆಗಿ ಬಿಗಿನರ್ಸ್ ಆಗಿ ಬಂದು ಏನೂ ಗೊತ್ತಿಲ್ಲದೆ ಹೋದರೂ ಕೂಡ ಸ್ಟಾರ್ಟಿಂಗ್ ವೀಡಿಯೋಸಿಂದ ಇಲ್ಲಿವರೆಗೂ ಬಂದಿದ್ದರೆ ಆಲ್ಮೋಸ್ಟ್ ಒಂದು ಲೆವೆಲಿಗೆ ನಿಮಗೆ ನಾಲೆಡ್ಜ್ ಸಿಕ್ಕಿರುತ್ತೆ, ಓಕೆನಾ. ಇದೇ ರೀತಿ ನಾಲೆಡ್ಜ್ ಕೊಡ್ತಾ ಹೋಗ್ತಾ ಇರ್ತೀನಿ ನಾನು. ಆದಷ್ಟು ಗೊತ್ತಿಲ್ಲ ಅಂದರೆ ತಿಳ್ಕೊಂಡು ಕೊಡ್ತೀನಿ, ಇದು ನನ್ನ ಏಮ್. ಇದು ಗೊತ್ತಿಲ್ಲ ಅಂದರೆ ತಿಳ್ಕೊಂಡು ಕೊಡ್ತೀನಿ, ಓಕೆನಾ. ಆ್ಯಂಡ್ ಕಮಿಂಗ್ ಟು ದ ಪಾಯಿಂಟ್. ಸೊ ಆರ್ಡಿನೋದು ಇಷ್ಟು ಮುಗಿದ್ಮೇಲೆ ನಾವು ಈ ಪ್ರಾಕ್ಟಿಕಲ್ ಸೀರೀಸ್ ಏನು ನಡೀತಿದೆ, ಆ ಆರ್ಡಿನೋ ಮುಗಿದ್ಮೇಲೆ ESP32 ಹೋಗೋಣ, IoT ಪ್ರಾಜೆಕ್ಟ್ಗೆ ಹೋಗೋಣ, ನೆಕ್ಸ್ಟ್ ವೈಫೈ ಬ್ಲೂಟೂತು, ನೆಕ್ಸ್ಟ್ ರಾಸ್ಬೆರಿ ಪೈ, ಪೈಥಾನ್ ಇಂಟಿಗ್ರೇಷನು, ನೆಕ್ಸ್ಟ್ AI ಎಲೆಕ್ಟ್ರಾನಿಕ್ಸು. ಇದು ನಮ್ಮ ಕಂಪ್ಲೀಟ್ ಪ್ರಾಕ್ಟಿಕಲ್ ವ್ಯೂ. ಥಿಯರಿಟಿಕಲ್ ಅಂತ ಬಂದರೆ ನಾನು ಏನು ಮಾಡಿದ್ದೆ, ಅಲ್ಲೆಲ್ಲ ಡಿಜಿಟಲ್ ಸಿಗ್ನಲ್, ಅನಲಾಗ್ ಸಿಗ್ನಲ್ಸು, ಥಿಯರಿ ಬೇಸಿಕ್ ಫೌಂಡೇಶನ್ ಆಫ್ ಎಲೆಕ್ಟ್ರಾನಿಕ್ಸ್ ಮುಗಿಸಿದ್ದೀನಿ. ಥಿಯರಿ ಪಾರ್ಟ್ ನೆಕ್ಸ್ಟು ಅದಾದಮೇಲೆ ಬೇಸಿಕ್ ಎಲೆಕ್ಟ್ರಾನಿಕ್ಸ್ ಹೋಗೋಣ, ಆ ಕಡೆ ಥಿಯರಿ ಪಾರ್ಟ್, ಇದು ಪ್ರಾಕ್ಟಿಕಲ್ ಪಾರ್ಟ್, ಓಕೆನಾ. ಸೊ ದಿಸ್ ಈಸ್ ಆಲ್ ಅಬೌಟ್. ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು LED ಬ್ಲಿಂಕ್, ಫೇಡು, ಪುಷ್ ಬಟನ್ ಕಂಟ್ರೋಲು, ಬಜರ್ ಕಂಟ್ರೋಲು, ಟ್ರಾಫಿಕ್ ಲೈಟ್ ಸಿಸ್ಟಮ್ ಇಷ್ಟನ್ನು ಮಾಡ್ತೀನಿ. ಇದು ಸಿಂಗಲ್ ವಿಡಿಯೋ ಮಾಡೋದು ಇಲ್ಲೆಲ್ಲ ಒಂದೇ ಮಾಡೋದು ನೋಡೋಣ ಯಾವ ರೀತಿ ಆಗುತ್ತೆ, ಮಾಡಾಕ್ತೀನಿ. ಸೊ ಅಲ್ಲಿವರೆಗೂ ನೀವು ಅಂಟಿಲ್ ಆ್ಯಸ್ ಪಾಸಿಬಲ್ ರಿವೈಸ್ ಮಾಡಿ, ಇಷ್ಟೇ ನಾನು ಹೇಳೋಕ್ಕೆ ಇಷ್ಟಪಡೋದು. ಸೊ ಈ ವಿಡಿಯೋ ಕ್ಲೋಸ್ ಮಾಡ್ತಾ ಇದ್ದೀನಿ. ಮರಿಬೇಡಿ, ಆದಷ್ಟು ರಿವೈಸ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು.